ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಅಕ್ಕ ಮಹಾದೇವಿಯ ಲಿಂಗ ಸಮಾನತೆಯ ಕರ್ನಾಟಕ. ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಆಶಾ ವೀರೇಶ್ವರವರೇ, ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ಸಿಎನ್ ರವರೇ, ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ವಿಸ್ತಾರವಾಗಿ ಮಹಿಳಾ ಸಮಸ್ಯೆಗಳ ಬಗ್ಗೆ, ಮುಂದಿನ ಗೊತ್ತುಗುರಿಗಳ ಬಗ್ಗೆ ಮಾತನಾಡಿದಂತಹ ನಮ್ಮ ಆತ್ಮೀಯರು ಆದಂತಹ ಕವಿಗಳು, ಸಾಹಿತಿಗಳು, ಚಿಂತಕರು ಆದಂತಹ ಡಾಕ್ಟರ್ ಶರೀಫಾರ್ ಅವರೇ, ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಇಂದ್ರಾರೆಡ್ಡಿ ಅವರೇ, ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ರಂಜನಿ ದೀಪಾರ್ ಅವರೇ, ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾಣಗೆರೆ ಅವರೇ, ವೇದಿಕೆ ಮೇಲೆ ಮತ್ತು ಇಲ್ಲಿರುವಂತಹ ಎಲ್ಲ ಕೆಆರ್ಎಸ್ ಪಕ್ಷದ ಕೊನೆಯಲ್ಲಿ ಅಲ್ಲಿ ಹೇಳಿಲ್ಲ ಅವ್ರು ಯಾರು ಅಂತ, ಕೆಆರ್ಎಸ್ ಪಕ್ಷದ ಇಷ್ಟೊತ್ತನ್ನು ಬಹಳ ವಿಸ್ತಾರವಾಗಿ ಡಾಕ್ಟರ್ ಶರೀಫಾರ್ ಅವರು ಒಂದಷ್ಟು ವಿಚಾರಗಳನ್ನ ನಿಮ್ಗೆಲ್ಲ ಹೇಳಿದ್ರು. ಅವರು ಎಂಎ ಮತ್ತು ಪಿಎಚ್ಡಿ ಮಾಡಿದ್ದಾರೆ. ಪಿಎಚ್ಡಿ ಮಾಡಿರುವಂತಹ ಡಾಕ್ಟರ್ ಅವರು. ಬಹುಶಃ ಇಲ್ಲಿ ನಮ್ಮಲ್ಲಿ ಯಾರನ್ನು ಪಿಎಚ್ಡಿ ಮಾಡಿರೋರು ಇಲ್ಲ ಅಂದ್ಕೊಳ್ತೀನಿ. ಆದ್ರೆ ಮಾಸ್ಟರ್ಸ್ ಡಿಗ್ರಿ ಯಾವ್ದಾದ್ರು ಇರಬಹುದು, ಅದು ಇಂಜಿನಿಯರಿಂಗ್ ಅಲ್ಲಿ ಇರಬಹುದು ಅಥವಾ ಎಂಎ, ಎಂಫಿಲ್, ಎಂಕಾಮ್, ಎಂಎಸ್ಸಿ, ಎಂಬಿಎ ಈ ತರ ಮಾಡಿರೋರು ಅಲ್ಲೂರು ಇದ್ದಾರೆ. ಆದ್ರೆ ನಮ್ಮಲ್ಲಿರುವ ಬಹುತೇಕರಿಗೂ ಮತ್ತು ಶರೀಫಾರ್ ಅವ್ರಿಗೂ ಒಂದು ವ್ಯತ್ಯಾಸ ಇದೆ. ವಿಶೇಷವಾಗಿ ಮಹಿಳೆಯರನ್ನೇ ತಗೊಳ್ಳೋಣ. ಏನಿದೆ? ಅವರು ಕೇವಲ ಪಿಎಚ್ಡಿನೋ ಡಿಗ್ರಿನೋ ಮುಗಿಸ್ಕೊಂಡು ಅಲ್ಲಿಗೆ ಪುಸ್ತಕ ಎತ್ತಿಡಲಿಲ್ಲ. ಅವರು ನಿರಂತರವಾಗಿ ಅಧ್ಯಯನದಲ್ಲಿ ತೊಡಗಿದ್ದಾರೆ. ನಿರಂತರವಾಗಿ ದೇಶದ, ರಾಜ್ಯದ, ಪ್ರಪಂಚದ ಹಲವಾರು ಸಮಸ್ಯೆಗಳ ಬಗ್ಗೆ ಮಾತನಾಡ್ತಿದ್ದಾರೆ, ಬರೀತಿದ್ದಾರೆ, ಚಳುವಳಿಗಳಲ್ಲಿ, ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತಿಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ. ಆಗಲೇ ಹೇಳಿದಾಗೆ ನಿರಂತರವಾಗಿ ಅಧ್ಯಯನ ಮತ್ತು ಬರಹದಲ್ಲಿ ತೊಡಗಿದ್ದಾರೆ. ಅದರಿಂದಾಗಿ ಅವರಿಗೆ ಅಷ್ಟು ವಿಚಾರಗಳು ಗೊತ್ತಿತ್ತು. ಅದರಿಂದಾಗಿ ಅವರು ಅಷ್ಟು ಮಾತನಾಡುವ ಹಾಗಾಯಿತು. ಅವರ ಭಾಷೆ, ವಿಚಾರಗಳು ಅವರ ಅಧ್ಯಯನದಿಂದ ಬಂದಿದ್ದು, ಅವರ ಪದವಿಯಿಂದ ಬಂದಿದ್ದಲ್ಲ. ಅರ್ಥ ಆಗ್ತಿದೆಯಲ್ರಮ್ಮ? ಕೋಲಾರ ಅರ್ಥ ಆಗ್ತಿದೆಯಲ್ವಾ? ನಮ್ಮಲ್ಲಿ ಇವತ್ತು ನಮ್ಮ ಕೆಆರ್ಎಸ್ ಪಕ್ಷದ ಪುರುಷರಿರಬಹುದು, ಮಹಿಳೆಯರಿರಬಹುದು, ಬಹಳ ದೊಡ್ಡ ಕೊರತೆ ಅಂದ್ರೆ ಅಧ್ಯಯನ ಕೊರತೆ. ನಮ್ಮ ಕೆಆರ್ಎಸ್ ಪಕ್ಷ ಇಡೀ ದೇಶದಲ್ಲೇ ಯಾವ ರಾಜಕೀಯ ಪಕ್ಷವು ನಮ್ಮ ಹಾಗೆ ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡು, ಫೇಸ್ಬುಕ್ ನ ಬಳಸಿಕೊಂಡು ಈ ರೀತಿಯ ಸಾಮಾಜಿಕ ರಾಜಕೀಯ ಜಾಗೃತಿ ಮತ್ತು ಕ್ರಾಂತಿಯನ್ನ ಯಾವ ಪಕ್ಷವೂ ಮಾಡ್ತಾ ಇಲ್ಲ. ನಮ್ಮ ಪಕ್ಷ ಮಾತ್ರ. ಇದರಿಂದ ಏನಾಗಿದೆ? ಸ್ವಲ್ಪ ಲೈವ್ ಅಲ್ಲಿ ಮಾತನಾಡುವಂತವರೆಲ್ಲ ಹೀರೋಗಳು, ಹೀರೋಯಿನ್ಗಳು. ನಮ್ಮ ಪಾರ್ಟಿಲಿ ನಾಯಕತ್ವ ಬರಬೇಕು, ಅದಕ್ಕೆ ಅಧ್ಯಯನ ಇರಬೇಕು, ಸಂವೇದನೆಗಳು ಬರಬೇಕು. ನಾವೊಂದಷ್ಟು ವಿಚಾರಗಳನ್ನ, ನಮ್ಮ ಗೊತ್ತಿಲ್ಲದಂತಹ ವಿಚಾರಗಳನ್ನ ತಿಳ್ಕೊಂಡು ಸಂವೇದನೆಗಳನ್ನ ರೂಪಿಸ್ಕೊಳ್ಬೇಕು. ನನಗೆ ಶರೀಫಾರ್ ಅವ್ರಿಗೂ ಬಹಳ ಹಿರಿಯರಾಗಿದ್ದಂತಹ ಕನ್ನಡದ ಬಹಳ ದೊಡ್ಡ ಸಾಹಿತಿ ಸಾರಾ ಅಬೂಬಕರ್ ಅವರು ಇತ್ತೀಚೆಗೆ ತಾನೇ ತೀರೋದ್ರು. ನನ್ನ ಬಗ್ಗೆ ಅವರಿಗೆ ತುಂಬಾ ಒಂದು ರೀತಿಯ ಮಮತೆ ಇತ್ತು. ನಾನು ಬಹುಶಃ 2008ರಲ್ಲಿ ಮತ್ತು 2013ರಲ್ಲಿ ಚುನಾವಣೆ ನಿಂತಾಗ ಅವರು ಮಂಗಳೂರಿನಿಂದ ನನಗೆ ಡೊನೇಷನ್ ಕಳಿಸಿದ್ರು. ಅವ್ರ ಬಗ್ಗೆ ಒಂದೆರಡು ಲೇಖನ, ಅವ್ರ ಸತ್ತಾಗ್ಲೂ ಒಂದು ಲೇಖನವನ್ನ ನಾನು ಬರೆದಿದ್ದೆ. ಬಹಳ ದೊಡ್ಡ ಸಾಹಿತಿಗಳು. ಇತ್ತೀಚೆಗೆ ತಾನೇ ಬುಕ್ಕರ್ ಪ್ರಶಸ್ತಿ ತೆಗೆದುಕೊಂಡ್ರು. ಯಾರಮ್ಮ? ಕನ್ನಡಕ್ಕೆ ಒಂದು ಬುಕ್ಕರ್, ತುಂಬಾ ದೊಡ್ಡ ಹೆಸರುವಾಸಿಯಾದಂತಹ ಸಾಹಿತ್ಯದ ಪ್ರಶಸ್ತಿ ಅದು. ಬಾನು ಮುಷ್ತಾಕ್ ಅವರು ವಕೀಲರು, ಪತ್ರಕರ್ತರು, ಸಾಹಿತಿಗಳು. ಅದೇ ರೀತಿಯಲ್ಲೇ ಡಾಕ್ಟರ್ ಶರೀಫಾರ್ ಅವರು. ಇವರೆಲ್ಲ ಈ ಮೂವರು ನಮಗೆ ಗೊತ್ತಿಲ್ಲದಂತಹ, ಕರ್ನಾಟಕದ ಬಹುಸಂಖ್ಯಾತ ಕನ್ನಡಿಗರಿಗೆ ಗೊತ್ತಿಲ್ಲದಂತಹ ಒಂದು ಮುಸ್ಲಿಂ ಮಹಿಳೆಯರ ತಲ್ಲಣಗಳನ್ನ, ಅವರ ಜೀವನದ ಕಷ್ಟ ಕಾರ್ಪಣ್ಯಗಳನ್ನ
ಅಲ್ಲಿರುವಂತಹ ಅಸಮಾನತೆಗಳನ್ನ ನಮಗೆ ತಿಳಿಸ್ಕೊಟ್ಟು ನಮ್ಮಲ್ಲಿ ಎಷ್ಟೋ ರೀತಿಯ ಸಂವೇದನೆಗಳನ್ನ ರೂಪಿಸಿದ್ರು. ಅದೇ ರೀತಿಯಲ್ಲಿಯೇ ನಾವು ನಮ್ಮ ವಿಚಾರಗಳನ್ನ ಬರೀತಾ ಓದ್ತಾ ಹೋದ್ರೆ ನಮ್ಮದಲ್ಲದಂತಹ ನಮಗೆ ಗೊತ್ತಿಲ್ಲದಂತಹ ಅನೇಕ ವಿಚಾರಗಳ ಬಗ್ಗೆ ನಾವು ಸಂವೇದನೆಗಳನ್ನ ಒಂದು ಮನಸ್ಥಿತಿಯನ್ನ ರೂಪಿಸ್ಕೊಳ್ತಾ ಹೋಗ್ತೀವಿ. ಅದು ಯಾವಾಗ ಬರುತ್ತೆ ಅಂದ್ರೆ ಒಳ್ಳೆಯ ಪುಸ್ತಕಗಳನ್ನ ಓದೋದ್ರಿಂದ, ಒಳ್ಳೆಯ ಸಿನಿಮಾ ನೋಡೋದ್ರಿಂದ, ಒಳ್ಳೆಯ ನಾಟಕ ನೋಡೋದ್ರಿಂದ, ಒಳ್ಳೆಯ ಭಾಷಣಗಳನ್ನ ಕೇಳೋದ್ರಿಂದ. ಇವತ್ತು ಬಹಳ ಜನ ತಮ್ಮದೇ ಮಹಿಳೆ ನಮ್ಮ ಪಕ್ಷದಲ್ಲೂ ಸೇರಿದಂತೆ ಚಿತ್ರ ವಿಚಿತ್ರವಾಗಿ ರೀಲ್ಸ್ ಮಾಡಿಕೊಂಡು ರಾತ್ರೋರಾತ್ರಿ ಏನು ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ರೀತಿಯಲ್ಲಿ ರಾತ್ರೋರಾತ್ರಿ ಫೇಮಸ್ ಆಗ್ತಾರೆ. ನಿನ್ನೆ ತಾನೇ ಒಬ್ರಿಗಿಬ್ರು ಕಿತ್ತಾಡ್ಕೊಂಡಿದ್ದಾರೆ, ಚಪ್ಪಲಿ ಹೊಡೆದಾಡ್ಕೊಂಡಿದ್ದಾರೆ. ಈ ತರ ರಾತ್ರೋರಾತ್ರಿ ಹೀರೋ ಹೀರೋಯಿನ್ ಆದಂತದ್ದು ನೋಡಿದಿರಲ್ವಾ? ಕೆಲವೊಂದಷ್ಟು ಜನ ನೋಡಿರ್ತಾರೆ. ಇಂಥವೆಲ್ಲ ಚೆನ್ನಾಗಿ ನೋಡ್ತೀರಾ? ಇಂಥವೆಲ್ಲ ಯಾವ್ದು ಬಿಡೋದಿಲ್ಲ. ಆ ಹೆಣ್ಮಗಳು ಚಪ್ಪಲಿ ಹೊಡಿತಿದ್ರೆ ಓದಿತಿದ್ರೆ ಅಂತ ಖುಷಿಯಾಗಿ ನೋಡ್ತಿರ್ತೀರಾ. ಆದರೆ ಅವರು ನಾನು ಹೇಳಿದಾಗೆ ಹೀರೋ ಹೀರೋಯಿನ್ ಬಹಳ ದಿವಸಗಳ ಕಾಲ ಅವ್ರ ಸಮಾಜದಲ್ಲಿ ಉಳಿಯೋದಿಲ್ಲ, ಮಾರ್ಗದರ್ಶನ ಕೊಡೋದಿಕ್ಕಾಗೋದಿಲ್ಲ. ಹಾಗಾಗಿ ನೀವು ಅಧ್ಯಯನಶೀಲರಾಗಬೇಕು. ಸಮಾಜ ಹೇಗಿದೆ, ವ್ಯವಸ್ಥೆ ಹೇಗಿದೆ, ಇಲ್ಲಿರುವಂತಹ ಇಸಂಗಳು, ಜಾತಿವಾದ, ಕೋಮುವಾದ, ಮತೀಯವಾದ, ಸಾಮ್ರಾಜ್ಯಶಾಹಿವಾದ, ಇವೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕು. ಮಹಿಳಾ ಸಮಾನತೆ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಓದ್ಬೇಕು. ಇವ್ಯಾವ ಓದ್ದೆ ನಾವು ಬಂದು ಏನೋ ಒಂದು ಮಾತಾಡ್ಬಿಡ್ತೀವಿ, ಒಂದು ಚರಂಡಿದೋ ಪೊಲೀಸರ ವಿರುದ್ಧ ಒಂದು ಲೈವ್ ಮಾಡ್ಬಿಟ್ಟು ಹೀರೋಗಳಾಗ್ಬಿಡ್ತೀವಿ ಅಂದ್ರೆ ನಮ್ಮ ಪಕ್ಷದಲ್ಲಿ ಅಷ್ಟೇ ಅಲ್ಲ, ಎಲ್ಲೂ ನಿಮಗೆ ನಾಯಕತ್ವ ಸಿಗೋದಿಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ಯಾವ ಪಕ್ಷದಲ್ಲೂ ಮಹಿಳೆಯರಿಗೆ ಸಿಗದೇ ಇರುವಂತಹ ಸ್ಥಾನಮಾನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಪಕ್ಷಕ್ಕೆ ಬಂದಂತಹ ವೀರ ವನಿತೆಯರಿಗೆ ಕೊಟ್ಟಿದೆ. ನಾವು ಜಾತಿ ನೋಡ್ಲಿಲ್ಲ, ಕುಲ ನೋಡ್ಲಿಲ್ಲ, ಮತ ನೋಡ್ಲಿಲ್ಲ, ಅವರ ಆರ್ಥಿಕ ಹಿನ್ನೆಲೆ ನೋಡ್ಲಿಲ್ಲ, ಅವರ ಸಾಮಾಜಿಕ ಹಿನ್ನೆಲೆ ನೋಡ್ಲಿಲ್ಲ. ನೋಡಿ, ಒಬ್ಬ ಎಲ್ಲಮ್ಮ ಮಾದೇವಿ ಕಲ್ಲಂಗಡಿ ಹಣ್ಣು ಮಾರುವಂತಹ ಹೆಣ್ಣು ಮಗಳು, ಅಲ್ಲೊಬ್ರು ಅಂಜಲಿ ಎದ್ದು ನಿಂತ್ಕೊಳ್ಳೋ, ಅವರು ಎಳ್ನೀರು ಮಾರುವಂತಹ ಹೆಣ್ಣು ಮಗಳು. ಇವತ್ತು ಜಯನಗರದಲ್ಲಿ ಅವರು ನೂರಾರು ಜನರಿಗೆ ನ್ಯಾಯ ಕೊಡಿಸಿದ್ದಾರೆ. ಇಲ್ಲಿ ಶಬಾನ ಎಲ್ಲಪ್ಪ ಪಿಂಚನ್ ಮಾಮ ಶಬಾನ ಈಗ ತಾನೆ ಎಲ್ಲೋ ಆಚೆ ಹೋದಂಗಾಯ್ತು. ಒಂದು ಹೆಣ್ಣು ಮಗಳಲ್ಲಿ ಅವರು ಮತ್ತು ಅವರ ಅಪ್ಪ ಸೇರ್ಕೊಂಡು 10 ಜನರಿಗೆ, ಎಷ್ಟೋ ಗಂಡ ಸತ್ತು 10 ವರ್ಷ ಆಗಿದ್ರು BPL ಕಾರ್ಡ್ ಹೋಲ್ಡರ್ ಆಗಿರುವಂತವರಿಗೆ ವಿಧವಾ ವೇತನ ಬರ್ತಾ ಇರಲಿಲ್ಲ, ಅವ್ರು ಮಾಡಿಕೊಟ್ಟಿದ್ದಾರೆ. ಇನ್ನು ಹಲವಾರು ಜನ ಈ ವೇದಿಕೆ ಮೇಲಿರುವಂತವರು ತುಂಬಾ ಬಡತನದ ಹಿನ್ನೆಲೆಯಿಂದ ತೀರಾ ಸಾಮಾನ್ಯ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿರುವಂತವ್ರು. 2023ರಲ್ಲಿ ನಮ್ಮ ಪಕ್ಷದಿಂದ 8 ಜನ ಮಹಿಳೆಯರನ್ನ ನಾವು ವಿಧಾನಸಭಾ ಚುನಾವಣೆಗೆ ನಿಲ್ಲಿಸಿದ್ವಿ. 2 ಮಹಿಳೆಯರು 28 ಕ್ಷೇತ್ರಗಳಲ್ಲಿ 2 ಮಹಿಳೆಯರು, ಅದರಲ್ಲೊಬ್ರು ರಂಜಿನಿ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲಿಸಿದ್ವಿ. ಹೀಗೆ ಅವರ ಹಿನ್ನೆಲೆ ಎಲ್ಲವನ್ನ ಬಿಟ್ಟು ಅವರು ಸತ್ಯ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಅಂತ ನಾವು ಅವ್ರನ್ನ ಬೆಂಬಲಿಸ್ತಾ ಬಂದ್ವಿ, ಬೇರೆ ಬೇರೆ ರೀತಿಯಲ್ಲಿ ಬೆಳೆಸ್ತಾ ಬಂದಿದ್ದೀವಿ. ನಾನು ನಮ್ಮ ಮಹಾದೇವಿ ಅವ್ರದ್ದು ಹೇಳ್ತಾ ಇದ್ದೆ, ಅವರು ಕಲ್ಲಂಗಡಿ ಹಣ್ಣು ಮಾರ್ಕೊಳ್ತಾನೆ ನೂರಾರು ಜನರಿಗೆ ಇವತ್ತು ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಗೆ ನಾಗಲಕ್ಷ್ಮಿ, ಅಲ್ಲಿ ಮಮತಾ ಮತ್ತೆ ರೇಖಾ ಎದ್ದು ನಿಂತ್ಕೊಳ್ರಮ್ಮ ಇಬ್ರು. ಅವ್ರ ಊರಲ್ಲಿ ಎಲ್ಲಿ ಮಮತಾ ಎಲ್ಲಿ ಪಕ್ಕದಲ್ಲಿ ಇದ್ದಂಗಿದ್ರು, ಊಟಕ್ಕೆ ಹೋದ್ರ ಬಂದಿಲ್ವಾ? ಊರಿಗೋದ್ರ? ಊರಿಗೆ ಇದೇ ಪಕ್ಕದಲ್ಲಿದ್ರು, ಅದಕ್ಕೆ ಅವ್ರು ನೋಡಿ ಅವ್ರ ಊರಲ್ಲಿ ಕೂತ್ಕೊಳ್ಳಮ್ಮ ಓಪನ್ ಆಗಿ ಮಾಡ್ತಾ ಇದ್ರು 3-4 ಖದೀಮರು. ಏನನ್ನ? ಸಾರಾಯಿ ಮನೆಯಲ್ಲಿ ಮಾಡ್ತಾ ಇದ್ರು. ಆ ಹೆಣ್ಣು ಮಕ್ಕಳು ನಮ್ಮನ್ನ ಕರ್ಕೊಂಡೋಗಿ ಅದನ್ನ ಬಂದ್ ಮಾಡಿಸಿದ್ರು. ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇವತ್ತು ನಮ್ಮ ಪಕ್ಷದ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಹೆಣ್ಣು ಮಕ್ಕಳು ಮೈಸೂರಿಂದ ಬಂದಿದ್ದಾರೆ, ಮಂಡ್ಯದಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ, ನಮ್ಮ ಆನೇಕಲ್ಲಿಂದ ಬಂದಿದ್ದಾರೆ, ಕೋಲಾರದಿಂದ ಬಂದಿದ್ದಾರೆ. ಇನ್ನು ಯಾವ್ದಾದ್ರು ಜಿಲ್ಲೆಗಳು ಬಿಟ್ಟಿದ್ದೇನೆ, ನಮ್ಮ ಮಂಗಳೂರಿಂದ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೇನಪ್ಪ ಬಳ್ಳಾರಿಯಿಂದ ಬಂದಿದ್ದಾರೆ, ಇನ್ನು ಹಲವಾರು ಜಿಲ್ಲೆಗಳಿಂದ ಬಂದಿದ್ದಾರೆ, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ. ಯಾರಿಗೂ ಇಲ್ಲಿ ಬಾಗಿನ ಇಲ್ಲ, ಸೀರೆ ಕೊಡ್ತಾ ಇಲ್ಲ, ಕುಕ್ಕರ್ ಅಂತೂ ಇಲ್ವೇ ಇಲ್ಲ, ಬಿರಿಯಾನಿ ಮೊದಲಿಗೆ ಇಲ್ಲ. ಸ್ವತಃ ನೀವೇನೆ ಸ್ವಯಂ ಪ್ರೇರಿತವಾಗಿ ಬಂದಿರುವಂತಹ ಹೆಣ್ಣು ಮಕ್ಕಳು ಇಲ್ಲಿ ಅಲ್ವಾ? ಆಮೇಲೆ ನೀವು ಟೀ ಶರ್ಟ್ ಹಾಕೊಂಡ ಕಾರಣಕ್ಕೆ 4-6 ಜನರಿಗೆ ಸಹಾಯ ಮಾಡಿದಂತ ಹೆಣ್ಣುಮಕ್ಕಳು ನೀವು. ಕೇವಲ ಈ ಟೀ ಶರ್ಟ್ ಹಾಕೊಂಡು ಅಲ್ಲಿ ಬರ್ತಾ ಇದ್ದಾರೆ ಅಲ್ಲಿ ಶಬಾನ ಅವರಪ್ಪ ಎಷ್ಟು ಜನರಿಗೆ ಅವರು ಸಹಾಯ ಮಾಡಿದ್ದಾರೆ. KRS ಪಕ್ಷ ಇಲ್ಲ ಅಂದ್ರೆ ಅವರು ಈ ತರ ಸಹಾಯ ಮಾಡಕ್ ಆಗ್ತಾನೆ ಇರಲಿಲ್ಲ. ಆಗ್ತಿತ್ತೆ ನಮ್ಮ ಶಬಾನ. ಆ ಟೀ ಶರ್ಟ್ ಹಾಕೊಂಡ ಕಾರಣಕ್ಕೆ ಇವತ್ತು ಅಲ್ಲಿ ಅಧಿಕಾರಿಗಳು ಹೋಗಿ ಒಂದು ಅರ್ಜಿ ಕೊಟ್ಟ ತಕ್ಷಣ ಅರ್ಜಿಗೆ ಇಮಿಡಿಯೇಟ್ ಆಗಿ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ವಿಧವಾ ವೇತನ ಇರಬಹುದು, ವೃದ್ಧಾಪ್ಯ ವೇತನ ಇರಬಹುದು ಕೊಡಿಸ್ತಾ ಇದ್ದಾರೆ.
ಇವತ್ತು ಕರ್ನಾಟಕ ರಾಜ್ಯಕ್ಕೆ ಸುಮಾರು 60 ರಿಂದ 70 ಸಾವಿರ ಜನ ಮಹಿಳಾ ನಾಯಕಿಯರು ಬೇಕಾಗಿದ್ದಾರೆ. ಇನ್ನು ಕೇವಲ 2 ರಿಂದ 6 ತಿಂಗಳಲ್ಲಿ ಕನಿಷ್ಠ 55 ಸಾವಿರ ಜನ ಮಹಿಳೆಯರು ಈ ರಾಜ್ಯದ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಗೆದ್ದು ಬಂದು ಸದಸ್ಯರಾಗಲಿದ್ದಾರೆ. ಸುಮಾರು 500 ಜನ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಲಿದ್ದಾರೆ. ಸುಮಾರು 2,500 ಜನ ತಾಲೂಕು ಪಂಚಾಯಿತಿ ಸದಸ್ಯರಾಗಲಿದ್ದಾರೆ. ಬೆಂಗಳೂರಲ್ಲಿ 180 ಜನ ಮಹಿಳೆಯರು ಕಾರ್ಪೊರೇಟರ್ಗಳಾಗಬೇಕಾಗಿದ್ದಾರೆ. ಇವರೆಲ್ಲ ಎಲ್ಲಿಂದ ಬರ್ತಾರೆ? ನಾವು ಸುಮ್ಮನಾದರೆ, ಈ ರಾಜ್ಯದ ಮಹಿಳೆಯರು ಸುಮ್ಮನಾದರೆ ಬಹುತೇಕವಾಗಿ ಅಲ್ಲಿ ಬರುವಂತವರು ಗಂಡನ ಮಾತು ಕೇಳಿಕೊಂಡು, ಅಪ್ಪನ ಮಾತು ಕೇಳಿಕೊಂಡು, ಅವನು ಹೇಳಿದ ಕಡೆ ಟಸ್ಸೆ ಒತ್ಕೊಂಡು, ಮುದ್ರೆ ಒತ್ಕೊಂಡು ಸಹಿ ಮಾಡುವಂತಹ ಮೂಕ ಬೊಂಬೆಗಳು. ಅವರನ್ನ ಮುಂದಿಟ್ಟುಕೊಂಡು ಗಂಡಸರು ದುರಾಡಳಿತ ಮಾಡ್ತಾರೆ, ಲಂಚ ಭ್ರಷ್ಟಾಚಾರದಲ್ಲಿ ತೊಡಗುತ್ತಾರೆ. ಹಾಗಾಗಿ ಮಹಿಳಾ ದಿನಾಚರಣೆ ಇವತ್ತು ಕಾನೂನಿನ ಪ್ರಕಾರ, ನಮ್ಮ ಸಂವಿಧಾನದ ಪ್ರಕಾರ ಮಹಿಳೆಯರ ಹಿತವನ್ನ ರಕ್ಷಿಸುವಂತಹ, ಅವರ ಮೇಲಿನ ಅತ್ಯಾಚಾರ ದೌರ್ಜನ್ಯಗಳನ್ನ ನಿಲ್ಲಿಸುವಂತಹ ನೂರಾರು ಕಾಯ್ದೆ ಕಾನೂನುಗಳಿವೆ. ಆದ್ರೆ ಅವರಿಗೆ ರಾಜಕೀಯ ಅಧಿಕಾರ ಕೊಡುವಂತಹ ಕೆಲಸ ಇನ್ನೂ ಆಗಿಲ್ಲ. ಹೆಸರಿಗೆ 50% ಇದೆ. ಆಗ್ಲೇ ಹೇಳಿದಾಗೆ ಎಲ್ಲಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ 50% ಇದೆ. ಆದ್ರೆ ಗೆದ್ದು ಬರ್ತಿರೋರು ಯಾರು? ಯಾವ ಬಲವಂತವಾಗಿ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ನಿಲ್ಲಿಸ್ತಾ ಇದ್ದಾರೆ. ಅದೇ ಆ ಊರಿನ, ಆ ಕ್ಷೇತ್ರದ, ಆ ನಗರದ ವಿದ್ಯಾವಂತ ಮಹಿಳೆಯರು, ಹೋರಾಟಗಾರ್ತಿಯರು, ಸಮಾಜಮುಖಿ ಚಿಂತನೆಯುಳ್ಳ ಚಿಂತಕಿಯರು ಬರ್ತಿದಾರೆ ನಮ್ಮ ಬರ್ತಿಲ್ಲ. ಇವತ್ತು ಚುನಾವಣೆಗಳಲ್ಲಿ ಗೆಲ್ಲಬೇಕು ಅಂದ್ರೆ ಏನಿರಬೇಕು? ಹಣ, ಬ್ಲಾಕ್ ಮನಿ, ಕ್ಯಾಶ್. ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೇಡದೇ ಇರೋರಿಗೆ ಇದನ್ನ ಹಂಚೋರಿಗೆ ಓಟು ಅಲ್ವಾ? ಹಾಗಿರುವಾಗ ನಮ್ಮ ಮುಂದೆ ಇರುವಂತ ಸವಾಲೇನು? ಕೆಆರ್ಎಸ್ ಪಕ್ಷದ ನೀವಿಷ್ಟೆಲ್ಲ ಜನ ಮಹಿಳೆಯರಿದ್ದೀರಾ. ನೂರಾರು ಸಾವಿರಾರು ಕ್ಷೇತ್ರಗಳಲ್ಲಿ, ಊರುಗಳಲ್ಲಿ ನಮ್ಮ ಪಕ್ಷದಿಂದ ಮಹಿಳೆಯರು ನಿಲ್ಲಲಿದ್ದಾರೆ. ನಿಮ್ಗೆ ಗೆಲ್ಲೋದಿಕ್ಕಾಗುತ್ತಾ? ಈ ವ್ಯವಸ್ಥೆಯನ್ನ, ಅಕ್ರಮ ಚುನಾವಣಾ ಪದ್ಧತಿಯನ್ನ ನಿಲ್ಲಿಸಿದ್ರೆ ಆಗುತ್ತೆ. ಅದಕ್ಕಾಗಿ ನಾವೇನ್ ಮಾಡಬೇಕು? ವೆರಿ ಗುಡ್. ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ. ಮಹಿಳೆಯರು ಇವನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಪಕ್ಷದಲ್ಲಿರುವಂತಹವರು ಹೆಚ್ಚಿಗೆ ಅಧ್ಯಯನ ಮಾಡಬೇಕು, ಹೋರಾಟಗಳಲ್ಲಿ ತೊಡಕೊಳ್ಬೇಕು. ಸಣ್ಣತನ, ಈ ಸಣ್ಣ ಸಣ್ಣ ಆಲೋಚನೆಗಳನ್ನ ಬಿಟ್ಟು ಬಿಡಬೇಕು. ಎಲ್ಲ ಕುಲ ಮತಗಳ ಮತೀಯತೆಯನ್ನು ತೊಡೆದಾಕ್ಬೇಕು. ಮೂಢನಂಬಿಕೆಗಳನ್ನ ತ್ಯಜಿಸಬೇಕು. ನೀವು ನಿಮ್ಮ ಮಕ್ಕಳಿಗೆ ಆದರ್ಶವಾಗಬೇಕು. ಅವರಲ್ಲಿ ಭಯ ಬಿತ್ತನೆ ಮಾಡುವಂತಹ ಭಯೋತ್ಪಾದಕರಾಗಬಾರದು ನೀವು. ಇದು ನಮ್ಮ ರಾಜ್ಯದ ಮಹಿಳೆಯರ ಮೇಲೆ ಇರುವಂತಹ, ವಿಶೇಷವಾಗಿ ಕೆಆರ್ಎಸ್ ಪಕ್ಷದ ಮಹಿಳೆಯರ ಮೇಲೆ ಮುಂದೆ ಇರುವಂತಹ ಸವಾಲು. ಮೊನ್ನೆ ತಾನೇ ಮೋಟಮ್ಮ ಅನ್ನುವಂತ ಒಬ್ಬ ಮಾಜಿ ಶಾಸಕಿ, ಇವತ್ತು ಅವರ ಮಗಳು ಶಾಸಕಿ, ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಹೇಗಿದೆ ವಾತಾವರಣ ಅಂದ್ರೆ, ಗಂಡಸರು ಮುಂದೆ ಚೆನ್ನಾಗಿ ಶೃಂಗಾರ ಮಾಡ್ಕೊಂಡು ಬಂದ್ರೆ ಅಥವಾ ಇನ್ನೇನೋ ಮಾಡಿದ್ರೆ ಅವ್ರಿಗೆ ಅವಕಾಶಗಳು ಅಂತ. ನಮ್ಮ ಪಕ್ಷದಲ್ಲಿ ಆಗಿದೆಯಾ? ನಮ್ಮ ಪಕ್ಷದಲ್ಲಿ ಸ್ವತಂತ್ರ ವ್ಯಕ್ತಿತ್ವ ಇರುವಂತಹ, ಇನ್ನೇನು ಅಷ್ಟೇನು ತುಂಬಾ ದೊಡ್ಡ ವಿಚಾರಗಳು ಇಲ್ಲದೆ ಇದ್ರು, ಕಲಿತೀವಿ ಅನ್ನುವಂತಹ ಹಂಬಲ ಇರುವಂತಹ, ಹೋರಾಟದ ಕೆಚ್ಚು ಇರುವಂತಹ ಧೀಮಂತ ಮಹಿಳೆಯರು, ಅವರಿಗೆ ಇಲ್ಲಿ ಅವಕಾಶ ಇದೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಮ್ಮ ರಾಜ್ಯ ಸಮಿತಿಯಲ್ಲಿರುವಂತಹ, ಜಿಲ್ಲಾ ಸಮಿತಿಗಳಲ್ಲಿರುವಂತಹ ಮಹಿಳೆಯರು ಕೆಆರ್ಎಸ್ ಪಕ್ಷದಲ್ಲಿ ಏನು ನಡೆಯುತ್ತೆ, ಇಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು, ಹೇಗೆ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತ ನಾವೂ ಸಹ ಈ ಸಾಮಾಜಿಕವಾಗಿ, ರಾಜಕೀಯವಾಗಿ ಹೋರಾಟಗಳಲ್ಲಿ ತೊಡಕೊಂಡು ನಾವೂ ಹೇಗೆ ಜನಪ್ರತಿನಿಧಿಗಳಾಗಬಹುದು, ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು. ಅದಕ್ಕೆ ಬೇಕಾದಂತಹ ತಾತ್ವಿಕತೆಯನ್ನ, ಬೌದ್ಧಿಕತೆಯನ್ನ ರೂಢಿಸ್ಕೊಳ್ಬೇಕು. ಅದೇ ಸಂದರ್ಭದಲ್ಲಿ ಈ ಅಕ್ರಮ ಅನ್ಯಾಯಗಳನ್ನ ವಿರೋಧಿಸೋದಕ್ಕೆ ನೀವು ಮುಂದಿರಬೇಕು. ಎಷ್ಟು ಕಡೆಗಳಲ್ಲಿ ನೀವು ನೋಡಿಲ್ಲ, ಪೊಲೀಸರ ಅಕ್ರಮದ ವಿರುದ್ಧ, ದೌರ್ಜನ್ಯದ ವಿರುದ್ಧ, ಬೇರೆ ಬೇರೆ ಪಾರ್ಟಿಗಳ ಗೂಂಡಗಳ ವಿರುದ್ಧ ನಾವು ಹೋರಾಟದಲ್ಲಿದ್ದಾಗ ಮಹಿಳೆಯರು ಅಲ್ಲಿ ಮುಂದೆ ಇದ್ದ ಕಾರಣಕ್ಕೆ ನಮಗೆ ಜಯ ಸಿಕ್ಕಿದೆಯೋ ಸಿಕ್ಕಿಲ್ವೋ? ಸಿಕ್ಕಿದೆ. ಆ ಅಧಮರು, ನರಾಧಮರು ಮಹಿಳೆಯರು ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಹಿಂದೆ ಸರಿದಿದ್ದಾರೋ ಇಲ್ವೋ? ಅದೇ ರೀತಿಯಲ್ಲಿ ಮೊನ್ನೆ ನಾವೆಲ್ಲ ಹೋದಾಗ, ಎಲ್ಲಿ, ಯಾದಗಿರಿಯಲ್ಲಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ, ಇಲ್ಲೆಲ್ಲ ಮದ್ಯ ನಿಷೇಧ ಹೋರಾಟ ಮಾಡ್ಕೊಂಡು ಬಂದ್ವಿ. ನಮ್ಮ ಪಕ್ಷದ ಮಹಿಳೆಯರು, ಗ್ರಾಮಸ್ಥರು ಎಲ್ಲ ಸೇರಿದ ಕಾರಣಕ್ಕಾಗಿ ಆ ಅಷ್ಟೂ ಊರುಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ತೋ ಇಲ್ವೋ? ಎಷ್ಟೋ ಕಡೆಗಳಲ್ಲಿ ಅದ ನಿಲ್ಸೋದಿಕ್ಕೆ ಓಡಿಸ್ತಾ ಇದ್ರು, ಅಟ್ಟಾಡಿಸ್ತಾ ಇದ್ರು, ಒದಿತಾ ಇದ್ರು. ಆದ್ರೆ ಇವತ್ತು ಕೆಆರ್ಎಸ್ ಪಕ್ಷದ
ಮಹಿಳೆಯರು ಅಲ್ಲಿದ್ದಾರೆ ಅಂದ್ರೆ, KRS ಪಕ್ಷದವರು ಇದ್ದಾರೆ ಅಂದ್ರೆ ಅವರ ಮೇಲೆ ಕೈ ಮಾಡಿಕೊಳ್ಳುವಂತಹ ಧೈರ್ಯ ಯಾವ ಗೂಂಡಾಗಳಿಗೂ ಇಲ್ಲ, ಯಾವ ರಾಜಕಾರಣಿಗಳಿಗೂ ಇಲ್ಲ. ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಮಹಿಳೆಯರು, ನೀವು ಇನ್ನೊಬ್ಬರಿಂದ ಒಳ್ಳೆಯದನ್ನ ಏನು ಕಲಿಬಹುದು ಅನ್ನೋದನ್ನ ಕಲ್ತ್ಕೊಂಡು ನಮ್ಮಲ್ಲಿರುವಂತಹ ಈ ಪುರುಷ ಮಣಿಗಳೇ ಅವ್ರಿಗೂ ಸಹ ನೀವು ಮಾದರಿ ಆಗಬೇಕು. ಎಲ್ಲಿಂದ ಒಂದು ಕಡೆಯಿಂದ ಬರಬೇಕಲ್ವಾ ಮಾದರಿ ಅನ್ನುವಂತಹದ್ದು. ಹಾಗಾಗಿ ನನ್ನ ಆಸೆ ಆಕಾಂಕ್ಷೆ, ನೀವು ನಮ್ಮ ಪಕ್ಷದ ಮಹಿಳೆಯರು ಬೇರೆ ಇನ್ಯಾವುದೇ ಪಕ್ಷದ ಮಹಿಳೆಯರಿಗಿಂತ ಹೆಚ್ಚಿನ ಪ್ರಬುದ್ಧರು, ಹೆಚ್ಚಿನ ಅಧ್ಯಯನಶೀಲರು, ಒಳ್ಳೆಯ ನಾಯಕತ್ವ ಇರುವಂತಹವರು, ದೊಡ್ಡ ಮನಸ್ಸಿನವರು, ತಾಯಿ ಮನಸ್ಸಿನವರು ಆಗಬೇಕು. ಅದೇ ರೀತಿಯಲ್ಲಿ ನಮ್ಮ ಪಕ್ಷದಲ್ಲಿ ಇರುವಂತಹ ಸಣ್ಣತನ ಇರುವಂತಹ ಯಾವುದೋ ಒಂದು ಸಣ್ಣ ಬುದ್ಧಿ, ಸಣ್ಣ ವಿಚಾರಗಳಿರುವಂತಹದ್ದು ಗಂಡಸಾಗಿರ್ಲಿ ಹೆಂಗಸಾಗಿರ್ಲಿ ಅವರನ್ನ ಮೀರಿ ಬೆಳೆದು ನೀವು ಅವ್ರಿಗೂ ಸಹ ಮಾದರಿ ಆಗಬೇಕು. ಆಗ ಮಾತ್ರ. ಇಲ್ಲ ಅಂದ್ರೆ ಈಗ ನಡೀತಿರೋ ಹಾಗೆ ಗ್ರಾಮ ಪಂಚಾಯತಿಲಿ, ತಾಲೂಕ್ ಪಂಚಾಯತಿಲಿ, ಜಿಲ್ಲಾ ಪಂಚಾಯತಿಲಿ ಬಹಳ ಸುಂದರವಾಗಿ ಅಲಂಕಾರ ಮಾಡ್ಕೊಂಡಿರುವಂತ ಹೆಣ್ಮಕ್ಳು ಕೂತ್ಕೊಳ್ತಾರೆ. ಅವರ ಕೈಯಲ್ಲಿ ಪೆನ್ ಇಲ್ಲ, ಹೆಬ್ಬೆಟ್ಟು ಇಲ್ಲ, ಎಲ್ಲ ಇರೋದು ಅವ್ರ ಗಂಡನ ಅಥವಾ ಅಪ್ಪನ ಅಥವಾ ಮಗನ ಹೇಳಿಕೆ. ನಮ್ಮ ಪಕ್ಷದಲ್ಲಿ ಹಾಗಾಗೋದಿಕ್ ನಾವು ಬಿಡೋದಿಲ್ಲ. ಅದೇ ಕಾರಣದಿಂದಾಗಿನೇ ಇವತ್ತು ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತಾ, ಎಲ್ಲಾ ತರಹದ, ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ಇರಲಿ, ಎಲ್ಲಾ ತರಹದ ಮತೀಯವಾದವನ್ನ, ಕೋಮುವಾದವನ್ನ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ವಿರೋಧಿಸಬೇಕು. ಇವತ್ತು ನೋಡಿ, ಆಫ್ಘಾನಿಸ್ತಾನದಲ್ಲಿ ಹೆಣ್ಣು ಮಕ್ಕಳ ಕೈಕಾಲು ಮುರಿರಿ, ತಪ್ಪಲ್ಲ, ಅಪರಾಧ ಅಲ್ಲ, ಆದ್ರೆ ಗಾಯ ಕಾಣಿಸೋ ಹಾಗೆ ಮಾಡಬೇಡಿ. ತಾಲಿಬಾನ್ಗಳು ಕೊಟ್ಟಿರುವಂತಹ ಹಕ್ಕು ಯಾರಿಗಮ್ಮ ಶೋಭಾ? ತಾಲಿಬಾನ್ಗಳು ಆಫ್ಘಾನಿಸ್ತಾನದ ಗಂಡಸರಿಗೆ ಏನು ಹೇಳಿದ್ದಾರೆ? ಹಕ್ಕು ಕೊಟ್ಟಿದ್ದಾರೆ. ನೀವು ನಿಮ್ಮ ಹೆಂಡತಿಯರ ಕೈಕಾಲು ಮುರಿಬಹುದು, ಬಡಿಬಹುದು, ಆದ್ರೆ ಗಾಯ ಆಗೋಂಗ್ ಮಾಡಬೇಡಿ. ಇದೇ ತರಹದ ನೀಚ ಬುದ್ಧಿ ಎಲ್ಲಾ ಮತಗಳ ಕೋಮುವಾದಿಗಳಿಗೆ, ಮೂಲಭೂತವಾದಿಗಳಿಗೆ ಇರುತ್ತೆ. ಹಾಗಾಗಿ ಎಲ್ಲಾ ಮತಗಳು ಅಂತೇನಿವೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬುದ್ಧ ಅಂತ ಇದರಲ್ಲಿರುವಂತಹ ಮೂಲಭೂತವಾದ ಸಮಾಜ ವಿರೋಧಿಯಾದದ್ದು, ಮಹಿಳಾ ವಿರೋಧಿಯಾದದ್ದು, ಸ್ವಾತಂತ್ರ್ಯ ವಿರೋಧಿಯಾದದ್ದು, ಅದನ್ನ ನೀವು ವಿರೋಧಿಸಬೇಕು. ಹಾಗಾಗಿ ಒಂದಷ್ಟು ಅಧ್ಯಯನ ಮಾಡಬೇಕು, ತಿಳ್ಕೊಳ್ಬೇಕು, ಯಾವುದು ಸರಿ. ನನಗೆ, ನಿಮಗೆ, ನಿಮಗಿಂತ ಮುಖ್ಯವಾಗಿ ನಿಮ್ಮ ಮಗಳಿಗೆ, ನಿಮ್ಮ ಅಮ್ಮನಿಗೆ ಯಾವ ರೀತಿಯ ಗೌರವ ಸಿಗ್ತಾ ಇದೆ ಈ ಸಮಾಜದಲ್ಲಿ, ನನ್ನ ಕುಟುಂಬದಲ್ಲಿ, ಅದನ್ನ ಬದಲಾಯಿಸಬೇಕು ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿ ಮಾದರಿ ಆಗಬೇಕು ಅನ್ನೋದನ್ನ ನೀವು ಗಮನಿಸಿಕೊಳ್ಬೇಕು. ಆ ತರಹದ ಒಂದು ಮಾದರಿಗಳನ್ನ ನೀವು ನಿರ್ಮಾಣ ಮಾಡ್ತಾ ಹೋಗ್ಬೇಕು. ಅದಕ್ಕಾಗಿ ಮೂಢನಂಬಿಕೆಗಳನ್ನ ತ್ಯಜಿಸಬೇಕು. ಬೇರೆ ಪಕ್ಷಗಳು ಅಥವಾ ಇನ್ಯಾವುದೋ, ನಮ್ಮ ಪಕ್ಷ ಇದು ರಾಜಕೀಯ ಪಕ್ಷ, ರಾಜಕೀಯ ಕ್ರಾಂತಿಗೆ, ಬದಲಾವಣೆಗೆ ಮುಂದಾಗಿರುವಂತಹ ಪಕ್ಷ. ಇದು ಯಾವುದೋ ಒಂದು NGO ಅಲ್ಲ, ಇದು ಯಾವುದೋ ಒಂದು ಸಾಂಸ್ಕೃತಿಕ ಸಂಘಟನೆ ಅಲ್ಲ, ಇದು ವೈಚಾರಿಕವಾಗಿ ಕಟ್ಟಲ್ಪಡ್ತಿರುವಂತಹ ಪಕ್ಷ. ಹಾಗಾಗಿ ಇಂತಹ ವೈಚಾರಿಕವಾಗಿ ಕಟ್ಟಲ್ಪಡ್ತಿರುವಂತಹ ಪಕ್ಷದಲ್ಲಿ ನಮ್ಮ ಹೇಳಿಕೆಗಳು, ನಮ್ಮ ನಡವಳಿಕೆಗಳು, ನಮ್ಮ ಕಾರ್ಯಕ್ರಮದ ರೀತಿ ನೀತಿಗಳು ಹೇಗಿರಬೇಕು ಅನ್ನೋದು ನಿಮ್ಮ ಪ್ರಜ್ಞೆಯಲ್ಲಿ ಇಳಿಬೇಕು. ಅದು ಇಳಿದೇ ಇದ್ರೆ ಎಲ್ಲಾ ರೀತಿಯ ಸಾಂಸ್ಕೃತಿಕ ಸಂಘಗಳು, ಸಂಘಟನೆಗಳು ನಡೆಸುವ ಹಾಗೇನೋ ನಮ್ಮ ಕಾರ್ಯಕ್ರಮಗಳು ನಡೀತಾ ಹೋಗುತ್ತೆ. ಇವತ್ತು ತುಂಬಾ ಸಂತೋಷದ ವಿಚಾರ ಏನು ಅಂದ್ರೆ, ಕಳೆದ ವರ್ಷ ರತ್ನಗೌಡ ಅನ್ನುವಂತಹ ಒಬ್ಬ ವಕೀಲೆ ಎಲ್ಲಿ ಕೋಲಾರದಲ್ಲಿ ಬಹಳ ಸುದೀರ್ಘವಾಗಿ ಮಾತನಾಡಿದ್ರು. ಹಲವಾರು ವಿಚಾರಗಳನ್ನ ನಮ್ಮ ಪಕ್ಷದ ಮುಖಂಡಗಳಿಗೆ ತಿಳಿಸ್ಕೊಟ್ರು. ಇವತ್ತು ಅದೇ ರೀತಿಯಲ್ಲೇ ಡಾಕ್ಟರ್ ಶರೀಫಾ ಅವರು ಬಂದು ಇಲ್ಲಿ ನಿಮ್ಗೊಂದಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಈ ರೀತಿಯಾಗಿ ನಮ್ಮ ಪಕ್ಷದ ಸೈನಿಕರಿಗೆ ಹೊಸ ವಿಚಾರಗಳನ್ನ, ಸಂವೇದನೆಗಳನ್ನ ರೂಪಿಸುವಂತಹ, ತಿಳಿಸ್ಕೊಡುವಂತಹ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ನಾನು ಇವತ್ತು ಇಲ್ಲಿರುವಂತಹ ಗಂಡಸರಲ್ಲಿ, ಹೆಂಗಸರಲ್ಲಿ ಒಂದು ಮನವಿ ಮಾಡ್ತೀನಿ. ಬಹಳ ಜನ ನಾನು ಕಂಡ ಹಾಗೆ ಅಕ್ಷರ ದ್ವೇಷಿಗಳು. ಹಾಗಾಗಿ ಇವತ್ತು ಬೇರೆ ಯಾವುದೋ ಪುಸ್ತಕ, ಇನ್ನೊಂದು ಪುಸ್ತಕ ಅಂತಿಲ್ಲ, ಡಾಕ್ಟರ್ ಶರೀಫ್ ಅವರ ಪುಸ್ತಕಗಳು ನಿಮಗೆ ಸಿಗುತ್ತೆ ಆನ್ಲೈನ್ ಅಲ್ಲಿ, ಬೇರೆ ಕಡೆ ಅವ್ರದ್ದು ಪುಸ್ತಕ ತಗೊಂಡು ಓದಿ, ಅದ್ರ ಮೂಲಕ ಅವ್ರು ಏನ್ ಬರೆದಿದ್ದಾರೆ ಅಂತ ನೋಡಿ. ಆದ್ರೆ ಅದಕ್ಕಿಂತ ಅದರ ಜೊತೆಗೇನೆ ಇವತ್ತೊಂದು 3 ಪುಸ್ತಕ ನಾನೇ ಸ್ವತಃ ಬರೆದಿರುವಂತಹ 3 ಪುಸ್ತಕಗಳನ್ನ ಇಲ್ಲಿ ಇಟ್ಟಿದ್ದೀನಿ. ಒಳ್ಳೆಯ ಬದುಕಿನ ಸೂತ್ರಗಳು ಅಂತ, ಕೇವಲ ₹100, ಒಂದ್ 2-3 ಗಂಟೆಯಲ್ಲಿ ಓದಬಹುದು. ಅವರಿಗೆ ನಾನು ಹೇಳಿದ್ನಲ್ವಾ, ಶರೀಫಾ ಅವರಿಗೆ ಮಾತನಾಡುವಾಗ ಅದು ವಾಕ್ಯ ರಚನೆ ಇರಬಹುದು, ಪದಗಳಾಗ್ಲಿ, ವೊಕ್ಯಾಬ್ಯುಲರಿ ಆಗ್ಲಿ ಹೇಗ್ ಬಂದಿರುತ್ತೆ ಅವರ ಓದಿನ ವಿದ್ವತ್ತಿನಿಂದ. ಹಾಗೆ ನೀವು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿದ್ರೆ ನಿಮಗೆ ಆ ಸಮಯಕ್ಕೆ ಯಾವ ಪದ ಹೇಳಬೇಕು, ಆ ವಾಕ್ಯ ಹೇಗಿರಬೇಕು, ಯಾವುದಕ್ಕೆ ಒತ್ತು ಕೊಡಬೇಕು, ಯಾವುದನ್ನ ಹಿಗ್ಗಿಸಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಓದು ಮಾತ್ರ ನಿಮ್ಮನ್ನ ಬೆಳೆಸುತ್ತೆ. ನಮ್ಮ ಪಕ್ಷದಲ್ಲಿ ಇದ್ದುಕೊಂಡು ಹೀರೋಗಳ ತರ, ಹೀರೋಯಿನ್ಗಳ ತರ ಮೆರೆಯುವಂತವ್ರು ಮುಂದಿನ ದಿನಗಳಲ್ಲಿ ನಿಮಗಿಂತ ಉತ್ತಮರು ಬಂದ್ರೆ ನೀವು ಹಿಂದೆ ಸರಿಬೇಕಾಗುತ್ತೆ.
ಅದೇ ಕಾರಣದಿಂದಾಗಿನೇ ನೀವು ಹೆಚ್ಚೆಚ್ಚು ಓದಬೇಕು, ಒಳ್ಳೆಯ ಕಾರ್ಯಕ್ರಮಗಳನ್ನು ನೋಡಬೇಕು. ಪಾಡ್ಕಾಸ್ಟ್ ಇರಬಹುದು, ಬೇರೆ ಯಾವ್ದಾದ್ರು ಒಳ್ಳೆಯ ಸಿನಿಮಾ ಇರಬಹುದು, ಇಂಥದನ್ನೆಲ್ಲ ನೋಡ್ತಾ ಬೆಳೀತಾ ಹೋಗ್ಬೇಕು. ಆಗ ಒಂದು 3 ಪುಸ್ತಕ ಇದೆ, ಕನಿಷ್ಠ 1 ಪುಸ್ತಕನಾದ್ರೂ ತಗೊಂಡೋಗಿ ಮಕ್ಕಳ ಮುಂದೆ ನೀವು ಸ್ವಲ್ಪ ಆವಾಗ ಪುಸ್ತಕ ಓದೋದನ್ನ ಮಾಡಿ. ನೀವು ಬೇಕಾದ್ರೆ ಉಲ್ಟಾ ಹಿಡ್ಕೊಂಡು ಓದಿ, ನಾಟಕನಾದ್ರೂ ಮಾಡಿ. ಮಕ್ಕಳಿಗೆ ನಿಮ್ಮ ಬಗ್ಗೆ ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ. ದಡ್ಡಿ ಆಗಿರುವಂತಹ ತಾಯಿ ಬಗ್ಗೆ ಮಕ್ಕಳಿಗೆ ಪ್ರೀತಿ ಇರುತ್ತೆ. ತಾಯಿ ಪ್ರೀತಿ ಅನ್ನುವಂಥದ್ದು ಎಂತ ತಾಯಿನೇ ಆಗ್ಲಿ, ತಾಯಿ ಎಷ್ಟೇ ಯಾವುದೇ ರೀತಿಲಿರ್ಲಿ, ಮಕ್ಕಳಿಗೆ ತಾಯಿ ಬಗ್ಗೆ ಒಂದು ಪ್ರೀತಿ, ಗೌರವ, ಅಭಿಮಾನ ಇರುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಿನ ಗೌರವ ನನ್ನ ತಾಯಿ ಬುದ್ಧಿವಂತೆ, ನನ್ನ ತಾಯಿ ಧೈರ್ಯಸ್ಥೆ, ನನ್ನ ತಾಯಿ ಅನ್ಯಾಯದ ವಿರುದ್ಧ ಹೋರಾಡುವಂತವಳು, ನನ್ನ ತಾಯಿ ಅಧ್ಯಯನಶೀಲೆ, ಅವಳಿಗೆ ತಲೆಯಲ್ಲಿ ವಿಚಾರ ಇದೆ ಅನ್ನುವಂತಹ ಮಕ್ಕಳಿಗೆ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಬೆಳೀತಾ ಹೋಗುತ್ತೆ. ಹಾಗಾಗಿ ನೀವು ಅದನ್ನ ಮಾಡಿ. ಒಂದಷ್ಟು ಪುಸ್ತಕಗಳನ್ನ ಇಲ್ಲೆಲ್ಲ ಇಲ್ಲಿ ತಗೊಳಕ್ ಇಷ್ಟ ಇದೆಯೋ ಬಿಟ್ಟಿದೆಯೋ, ಇಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಸರಿ ಪುಸ್ತಕಗಳನ್ನ ತಗೊಂಡು ಓದಿ, ವಿಚಾರಗಳನ್ನ ತಿಳ್ಕೊಳ್ಳಿ. ಇವತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನೀವು ಯಾವ ವಿಚಾರಕ್ಕೆ ಬೇಕಾದ್ರೂ, ಇವತ್ತು ನಾನು ಮಹಿಳಾ ಸಮಾವೇಶಕ್ಕೆ ಹೋಗ್ತಿದ್ದೇನೆ, ಈ ಮಹಿಳಾ ಸಮಾವೇಶದಲ್ಲಿ ನಾನೊಂದು ಭಾಷಣ ಮಾಡಬೇಕಾಗಿದೆ, ಯಾವ ರೀತಿಯ ಭಾಷಣವನ್ನ ನೀನು ಬರ್ಕೊಡು ಅಂತ ಕೇಳಿದ್ರೆ ನಿಮ್ಗೆ ಅತ್ಯುತ್ತಮವಾದಂತಹ ಭಾಷಣವನ್ನ ಇವತ್ತು ಗ್ರಾಕ್ ಇರಬಹುದು, ಚಾಟ್ GPT ಇರಬಹುದು, ಗೂಗಲ್ ಜೆಮಿನಿ ಆಗ್ಲಿ ಬರ್ಕೊಡುತ್ತೆ. ಆದ್ರೆ ಅದನ್ನ ಹೇಳುವಂತಹ, ಓದುವಂತಹ ಒಂದು ಕೌಶಲ್ಯ ಬೇಕಲ್ವಾ? ಅವನೊಬ್ಬ ಕಂಪ್ಲಿ MLA ಬರ್ಕೊಂಡು ಬಂದಿದ್ದನ್ನ ಓದೋದಿಕ್ಕೆ ಯೋಗ್ಯತೆ ಇರಲಿಲ್ಲ ಅವನಿಗೆ ಏನ್ ಯೋಗ್ಯತೆ ಇತ್ತು? ಎಲ್ಲೋ ರೆಸಾರ್ಟ್ ಅಲ್ಲಿ ಇರುವಾಗ ಬೀರ್ ಬಾಟ್ಲಿ ತಗೊಂಡು ಇನ್ನೊಬ್ಬ MLA ತಲೆ ಹೊಡೆಯೋ ಯೋಗ್ಯತೆ ಇತ್ತು. ಕೇಳಿದಿರಲ್ಲಪ್ಪ, ಹೊಡೆದ್ರೋ ಇಲ್ವೋ? ಆದ್ರೆ ಅವನಿಗೆ ವಿಧಾನಸೌಧದಲ್ಲಿ ಮಾತಾಡಯ್ಯ ಅಂತ ಕೊಟ್ಟರೆ ಬರ್ಕೊಂಡು ಬಂದಿರೋದನ್ನ ಓದೋದಿಕ್ಕೆ ಯೋಗ್ಯತೆ ಇರಲಿಲ್ಲ. ಆ ತರ ನಿಮ್ದಾಗಬಾರ್ದು. ದಯವಿಟ್ಟು ಮಹಿಳೆಯರು ಹಲವಾರು ವಿಚಾರಗಳನ್ನ ನೀವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದವರಿಗಷ್ಟೇ ಅಲ್ಲ, ಸಮಾಜಕ್ಕೆ ಮಾರ್ಗದರ್ಶನ ಕೊಡಬೇಕಾಗಿರೋದ್ರಿಂದ ನೀವು ತಿಳ್ಕೊಳ್ಬೇಕಾಗಿದೆ. ಅದನ್ನ ಮಾಡ್ತಾ ಹೋದ್ರೆ ಮಾತ್ರ ನೀವು ಬೆಳಿತೀರಾ. ನಾವು ಇಂತಹ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು 500 ಕಿಲೋಮೀಟರ್ಗಳ ದೂರದಿಂದ ಕಾರ್ಯಕರ್ತರು, ನಮ್ಮ ಸೈನಿಕರು ಇಷ್ಟೆಲ್ಲ ದೂರಕ್ಕೆ ಬಂದು ಇಲ್ಲಿ ಭಾಗವಹಿಸಿದಿರಲ್ವಾ, ಈ ಕಾರ್ಯಕ್ರಮದ ಉಪಯೋಗ ಆಗೋದಿಲ್ಲ ನೀವು ಅದನ್ನು ಮಾಡಲಿಲ್ಲ ಅಂದ್ರೆ. ದಯವಿಟ್ಟು ಈ ಕಾರ್ಯಕ್ರಮ ಯಶಸ್ಸು ಆಗ್ಬೇಕು ಅಂದ್ರೆ ಇಲ್ಲಿ ಬಂದಿರುವಂತ ಜನ ಈ ಸಭೆಯಿಂದ ಅಲ್ಲ, ಇಲ್ಲಿಂದ ಹೋಗ್ತಾ ನೀವು ಯಾವ ಪ್ರೇರಣೆಯನ್ನ ತಗೊಂಡ್ಕೊಂಡ್ರಿ, ಯಾವ ರೀತಿ ಮುಂದಿನ ದಿನಗಳನ್ನ ನಾನು ನಡೆಸಬೇಕು, ಯಾವ ರೀತಿಯಲ್ಲಿ ನಾನು ಪಕ್ಷಕ್ಕೆ ಕೆಲಸ ಮಾಡಬೇಕು, ಯಾವ ರೀತಿ ಸಮಾಜಕ್ಕೆ ನಾನು ಆಸ್ತಿ ಆಗಬೇಕು ಅಂತ ನೀವು ಯೋಚನೆ ಮಾಡ್ತೀರಾ, ಅದ್ರ ಮೇಲೆ ಈ ಕಾರ್ಯಕ್ರಮದ ಯಶಸ್ಸು ನಿಂತಿದೆ. ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಎಲ್ಲ ನಮ್ಮ ಹೋರಾಟದ ಸಂಗಾತಿಗಳಿಗೆ, KRS ಪಕ್ಷದ ವೀರ ಸೈನಿಕರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ವಿಶೇಷವಾಗಿ ಶರೀಫಾ ಮೇಡಮ್ ಅವ್ರನ್ನ ಹಲವಾರು ಸಂದರ್ಭಗಳಲ್ಲಿ ಭೇಟಿಯಾಗಿದ್ದೀನಿ. ಅವ್ರಿಗೂ ನನ್ನ ಬಗ್ಗೆ ಒಂದು ರೀತಿಯ ಪ್ರೀತಿ, ಅಭಿಮಾನ ಇದೆ. ಸಾರಾ ಅಬೂಬಕರ್ ಅವರ ವಿಶೇಷ ಪ್ರೀತಿಗೆ ನಾನು ಪಾತ್ರನಾಗಿದ್ದೆ ಅನ್ನುವಂತಹದ್ದು ನನ್ನ ಹೆಮ್ಮೆ. ಅದೇ ರೀತಿಯಲ್ಲೇ ಇವತ್ತು ರಾಜ್ಯದಲ್ಲಿರುವಂತಹ ಬಹುತೇಕ ಮಹಿಳಾ ಸಾಹಿತಿಗಳು, DS ನಾಗಭೂಷಣ್ ಅಂತ, ಅದನ್ನ ಓದ್ರಣ. ಅವರು ಗಾಂಧಿ ಕಥನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಬಹುಶಃ ಯಾವ ಭಾಷೆಯಲ್ಲೂ ಬಂದಿಲ್ಲ ಗಾಂಧೀಜಿ ಬಗ್ಗೆ ಅಷ್ಟು ವಿಸ್ತೃತವಾದ, ಅಷ್ಟು ಪರಿಪೂರ್ಣವಾದಂತಹ ಒಂದು ಪುಸ್ತಕ. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಅವರು ಹಲವಾರು ಹೋರಾಟಗಳಲ್ಲಿ, ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿದ್ರು. ಆಲ್ ಇಂಡಿಯಾ ರೇಡಿಯೋದಲ್ಲಿ ನ್ಯೂಸ್ ರೀಡರ್ ಆಗಿದ್ರು. ವಾರ್ತೆಗಳು ಓದುತ್ತಿರುವವರು DS ನಾಗಭೂಷಣ ಅಂತ ಹೇಳ್ತಾ ಇದ್ರು ಒಂದು 30-40 ವರ್ಷದಿಂದ. ಬಹಳ ದೊಡ್ಡ ವೈಚಾರಿಕ ಚಿಂತಕರು. ಅವರ ಶ್ರೀಮತಿ ಸವಿತಾ ನಾಗಭೂಷಣ್ ಅವರು ಬಹಳ ದೊಡ್ಡ ಕವಿ, ಕಾದಂಬರಿಗಾರ್ತಿ, ಲೇಖಕಿ. ಅವರು ಯಾವುದೇ ಪಕ್ಷದ ಸದಸ್ಯತ್ವ ತೆಗೆದುಕೊಂಡಿರಲಿಲ್ಲ. DS ನಾಗಭೂಷಣ್ ಅವರು ತೀರ್ಕೊಳ್ಳೋದಕ್ಕೆ 1 ವರ್ಷನೋ 2 ವರ್ಷದ ಮೊದಲು ಮೊಟ್ಟ ಮೊದಲ ಬಾರಿಗೆ ಅವರು ತೆಗೆದುಕೊಂಡಿದ್ದು ಯಾವ ಪಕ್ಷದ ಸದಸ್ಯತ್ವ? ಯಾವ ಪಕ್ಷದ ಸದಸ್ಯತ್ವ ಅಂದ್ರಣ? KRS ಪಕ್ಷದ ಸದಸ್ಯತ್ವ. ಅವರು ನಮ್ಮ ಹೋರಾಟಗಳನ್ನ ನೋಡಿದ್ರು, ನಮ್ಮ ಚಿಂತನೆಗಳನ್ನ ನೋಡಿದ್ರು. ಇವತ್ತು SR ಹಿರೇಮಠರಂತಹ ಹೋರಾಟಗಾರರು ಧೈರ್ಯವಾಗಿ ನೇರವಾಗಿ ಬಂದು ಬೆಂಬಲಿಸ್ತಾ ಇರುವಂತಹ ಪಕ್ಷ ಯಾವುದು? ಈ ತರಕ್ಕೆ ಹೋರಾಟಗಾರರಲ್ಲಿ, ಚಿಂತಕರಲ್ಲಿ, ಬರಹಗಾರರಲ್ಲಿ KRS ಪಕ್ಷದ ಬಗ್ಗೆ ಒಂದು ಅಭಿಮಾನ ಇದೆ. ನಾವು ಮಾಡ್ತಿರುವಂತಹ ಕೆಲಸದ ಬಗ್ಗೆ ಗೌರವ ಇದೆ. ನಮ್ಮ ಶಕ್ತಿ ಇವತ್ತು ಅವರಿಗೆ ಗೊತ್ತಾಗಿದೆ. ನಮ್ಮ ಶಕ್ತಿ ಇವತ್ತು ಅವ್ರಿಗೂ ಗೊತ್ತಾಗಿದೆ. ಹಾಗಾಗಿ ಆ ಶಕ್ತಿಯನ್ನ ಬೆಳೆಸುವಂತಹ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡೋಣ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಬಿಡುಗಡೆ ಬಿಡುಗಡೆ ಬಿಡುಗಡೆ, ಬೆಂಬಲಿಸಿ ಬೆಂಬಲಿಸಿ, KRS ಬೆಂಬಲಿಸಿ, ವೋಟ್ ಮಾಡಿ, ಡೊನೇಟ್ ಮಾಡಿ, KRS ಗೆ ಸಪೋರ್ಟ್ ಮಾಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ,
ಕನ್ನಡ ಬಾಳ್ಗೆ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕನ್ನಡ, ಜೈ ಕರ್ನಾಟಕ. ಜೈ ಹಿಂದ್. ನಮಸ್ಕಾರ. ಧನ್ಯವಾದಗಳು ಸರ್. ಸರ್ ಈಗ ರಾಜ್ಯ ಅಧ್ಯಕ್ಷರಾದಂತಹ ದೀಪಕ್ ಸಿಎನ್ ರವರು ಸಭೆಯನ್ನ ಕುರಿತು ಒಂದೆರಡು ಮಾತನಾಡಬೇಕು. ಸರ್ ಅಬೀಬ್ ಸರ್. ಎಲ್ರಿಗೂ ನಮಸ್ಕಾರ.